ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ನಿನ್ನೆ ತರಗತಿನಲ್ಲಿ ನಾವು ವೆಲ್ಡಿಂಗ್ ಟರ್ಮ್ಸ್ಗಳನ್ನು ತಿಳಿದುಕೊಂಡ್ವಿ. ವೆಲ್ಡಿಂಗ್ ನಾಮೆನ್ಕ್ಲೇಚರ್ ಅನ್ನು ನಾವು ತಿಳಿದುಕೊಂಡ್ವಿ. So today we'll discuss another topic in gas welding, that is pillar rods or gas welding. ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡಲಿಕ್ಕೆ ಏನೇನು ಪಿಲ್ಲರ್ ಮೆಟೀರಿಯಲ್ಸ್ ನಾವು ಬಳಸ್ತೀವಿ ಅನ್ನೋದನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson you shall be able to one moment. ಪಿಲ್ಲರ್ ರಾಡ್ಸ್ ಫಾರ್ ಗ್ಯಾಸ್ ವೆಲ್ಡಿಂಗ್. ಗ್ಯಾಸ್ ವೆಲ್ಡಿಂಗ್ ನಲ್ಲಿ ನಾವು ಯಾವ್ಯಾವ ಪಿಲ್ಲರ್ ರಾಡ್ಸ್ ಅನ್ನ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಗುಡ್ ಕ್ವಾಲಿಟಿ ವೆಲ್ಡಿಂಗ್ ರಾಡ್ಸ್. ಒಳ್ಳೆ ಗುಣಮಟ್ಟದ ಪಿಲ್ಲರ್ ರಾಡ್ಸ್ ಅನ್ನು ಬಳಸೋದ್ರಿಂದ ಏನು ನಮಗೆ ಅನುಕೂಲಗಳು ಇದೆ, ಯಾವ್ಯಾವ ತರದ ಪಿಲ್ಲರ್ ರಾಡ್ಸ್ ಅನ್ನು ನಾವು ಬಳಸ್ತೀವಿ, ಟೈಪ್ಸ್ ಆಫ್ ಪಿಲ್ಲರ್ ರಾಡ್ಸ್, ಸೈಜಸ್ ಆಫ್ ಪಿಲ್ಲರ್ ರಾಡ್ಸ್ ಸೆಲೆಕ್ಷನ್, ಏನೇನು ಸೈಜ್ ಸಿಗುತ್ತೆ, ಮತ್ತು ಯಾವ ರೀತಿ ಸೆಲೆಕ್ಷನ್ ಅನ್ನು ಮಾಡ್ಕೋಬೇಕು, ಸೆಲೆಕ್ಷನ್ ಆಫ್ ಪಿಲ್ಲರ್ ರಾಡ್ಸ್ ಯಾವ ರೀತಿ ಅನ್ನೋದನ್ನ ನಾವು ನೋಡಿ ಮಕ್ಕಳೇ. ಇದು ಪಿಲ್ಲರ್ ರಾಡ್. ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ನಾವು ಗ್ಯಾಸ್ ವೆಲ್ಡ್ ಮಾಡ್ತೀವಲ್ಲ, ಗ್ಯಾಸ್ ವೆಲ್ಡ್ ಮಾಡಬೇಕಾದ್ರೆ ಫ್ಲೇಮ್ ಇಗ್ನೈಟ್ ಮಾಡೋದ್ರ ನಂತರ ಆಸ್ ಪರ್ ದ ಪ್ರಿನ್ಸಿಪಲ್ ಆಫ್ ಫ್ಯೂಷನ್ ವೆಲ್ಡಿಂಗ್ ಮೆಟಲ್ ಅನ್ನು ನಾವು ಮೆಲ್ಟ್ ಮಾಡಿ ವೆಲ್ಡ್ ಮಾಡಿ. ಈ ಮೆಟಲ್ ಅನ್ನ ವಿತ್ ಆರ್ ವಿತೌಟ್ ಪಿಲ್ಲರ್ ಮೆಟಲ್ ಅಂತ ಕರಿತೀವಿ. ಕೆಲವು ಸಂದರ್ಭದಲ್ಲಿ ನಾವು ಪಿಲ್ಲರ್ ಮೆಟಲ್ ಅನ್ನ ಬಳಸಲ್ಲ, ಕೆಲವು ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸ್ತೀವಿ. ಸೊ ಇದೆ ಇಲ್ಲಿ ಏನಿದೆ ನಿಮಗೆ ಕಾಣಿಸ್ತಾ ಇದೆ, ಇದು ಒನ್ ಟೈಪ್ ಆಫ್ ಪಿಲ್ಲರ್ ಮೆಟೀರಿಯಲ್. ಇಲ್ಲಿ ನೋಡಿ, ಇಲ್ಲಿ ಮೊಲ್ಟಾನ್ ಪೂಲ್ ಆಗಿದೆ. ಆ ಪೂಲ್ ಒಳಗಡೆಗೆ ಈ ಕಡೆ ಇರ್ತಕ್ಕಂಥದ್ದು ನಾಜಲ್, ಈ ಕಡೆ ಒಂದು ಸಣ್ಣ ಡಯಾಮೀಟರ್ ಸ್ಟಿಕ್ ತರ ಇದೆಯಲ್ಲ, ಅದನ್ನು ನಾವು ಪಿಲ್ಲರ್ ರಾಡ್ಸ್ ಅಂತ ನಾವು ಹೇಳ್ತೀವಿ. ಹೌದಲ್ವಾ? ಈ ಪಿಲ್ಲರ್ ರಾಡ್ಸ್ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ. The term pillar rod refers to a pillar metal used in gas welding, brazing and certain electric welding process also. ಈ ಪಿಲ್ಲರ್ ರಾಡ್ ಒಂದು ಪಿಲ್ಲರ್ ಮೆಟಲ್. ಇದನ್ನ ಯಾತಕ್ಕೆ ಬಳಸ್ತೀವಿ ಅಂದ್ರೆ ಮಕ್ಕಳೇ, ನಾವು ಗ್ಯಾಸ್ ವೆಲ್ಡಿಂಗ್ ನಲ್ಲಿ, ಬ್ರೇಜಿಂಗ್ ನಲ್ಲಿ ಅಥವಾ ಕೆಲವು ಎಲೆಕ್ಟ್ರಿಕ್ ವೆಲ್ಡಿಂಗ್ ಪ್ರೋಸೆಸ್ ಅಲ್ಲೂ ಕೂಡ ನಾವು ಪಿಲ್ಲರ್ ರಾಡ್ ಅನ್ನ ಬಳಸ್ತೀವಿ. ಯಾತಕ್ಕೆ? ಪಿಲ್ಲರ್ ಮೆಟೀರಿಯಲ್ ಆಗಿ, ಪಿಲ್ಲರ್ ಮೆಟಲ್ ಆಗಿ ನಾವು ಬಳಸ್ತೀವಿ. The only functions of the pillar rod is to supply pillar metal to the join. ಇದರ ಕಾರ್ಯ ಏನು? ಯಾಕೆ ಬೇಕು ಸರ್ ಪಿಲ್ಲರ್ ಮೆಟೀರಿಯಲ್ಲು? ಪಿಲ್ಲರ್ ಮೆಟೀರಿಯಲ್ ಯಾಕೆ ಬೇಕು ಅಂತಂದ್ರೆ, ನಾವು ವೆಲ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನು ನಾವು ಎರಡು ಮೆಟಲ್ ಅನ್ನ ಜಾಯಿಂಟ್ ಮಾಡ್ತಾ ಇರ್ತೀವೋ, ಆ ಜಾಯಿಂಟ್ ಮಾಡ್ಬೇಕಲ್ಲ, ಆ ಜಾಯಿಂಟ್ ಮಾಡ್ಬೇಕಾದ್ರೆ ಆ ಜಾಯಿಂಟ್ ನಲ್ಲಿ ಮೆಟಲ್ ಅನ್ನ ಫಿಲ್ ಮಾಡ್ಬೇಕು. ನಾವು ಮೆಟಲ್ ಅನ್ನ ಏನ್ ಮಾಡ್ಬೇಕು? ಫಿಲ್ ಮಾಡ್ಬೇಕು. ಅಂದ್ರೆ ಸಪ್ಲೈ ದ ಪಿಲ್ಲರ್ ಮೆಟಲ್ ಟು ದ ಜಾಯಿಂಟ್. ಹಾಗಾಗಿ ನಾವು ಇಲ್ಲಿ ವೆಲ್ಡಿಂಗ್ ವರ್ಕ್ ನಲ್ಲಿ ಪಿಲ್ಲರ್ ರಾಡ್ ಅನ್ನು ನಾವು ಬಳಸ್ತೀವಿ. ಸೊ ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಪೀಸಸ್, ವೈರ್, ರಾಡ್ಸ್. ಯಾವ್ಯಾವ ತರ ಇರುತ್ತೆ ಇದು? ವೈರ್ ಪೀಸ್ ತರ ಇರುತ್ತೆ, ರಾಡ್ ತರ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಪಿಲ್ಲರ್ ರಾಡ್ಸ್. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ರಾಡ್ಸ್ ಎಲ್ಲ ಇಲ್ಲಿ ಇದೆಯಲ್ಲ ಚಿತ್ರದಲ್ಲಿ, ಇದೇ ಪಿಲ್ಲರ್ ರಾಡ್ಸ್, ತಂತಿ ಇದು. So it is in the form of piece of wire or rods used as a pillar metal during gas welding are called pillar rods or welding rods ಅಂತ ಕೂಡ ನಾವು ಇದನ್ನ ನೋಡಿ. ಇದನ್ನ ಉದಾಹರಣೆಗೆ ಗ್ಯಾಸ್ ವೆಲ್ಡಿಂಗ್ ಮಾಡುವಾಗ ನಾವು ಪಿಲ್ಲರ್ ರಾಡ್ ಅಂತ ಕರಿತೀವಿ. ಬ್ರೇಜಿಂಗ್ ಮಾಡ್ಬೇಕಾದ್ರೆ ಬ್ರೇಜಿಂಗ್ ರಾಡ್ ಅಂತ ಕರಿತೀವಿ, ಅದು ಪಿಲ್ಲರ್ ಮೆಟೀರಿಯಲ್. ಇದೇ ರೀತಿ ಇನ್ನೊಂದು ನಾವು ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಪ್ರೋಸೆಸ್ ನಲ್ಲಿ ಬರ್ತೀವಿ, ಅದನ್ನ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಅದು ಪಿಲ್ಲರ್ ಮೆಟೀರಿಯಲ್. ಸೊ ಗ್ಯಾಸ್ ವೆಲ್ಡಿಂಗ್ ನಲ್ಲಿ ನಾವು ಪಿಲ್ಲರ್ ರಾಡ್ಸ್ ಅಂತ ನಾವು ಕರಿತೀವಿ. ಸೊ ವೆಲ್ಡಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಹೈ ಕ್ವಾಲಿಟಿ ವೆಲ್ಡಿಂಗ್ ರಾಡ್ಸ್ ಟು ಬಿ ಯೂಸ್ಡ್ ಟು ಹ್ಯಾವ್ ಎ ಗುಡ್ ಕ್ವಾಲಿಟಿ ಆಫ್ ವೆಲ್ಡ್.
ಸೊ ಉತ್ತಮ ಗುಣಮಟ್ಟದ ವೆಲ್ಡಿಂಗ್ ಅನ್ನ ಮಾಡಬೇಕು ಅಂದ್ರೆ ನಾವು ಒಳ್ಳೆ ಗುಣಮಟ್ಟದ ಅಂದ್ರೆ ಚೆನ್ನಾಗಿರ್ತಕ್ಕಂಥ ಈ ಪಿಲ್ಲರ್ ಮೆಟೀರಿಯಲ್ಸ್ ಅನ್ನ ಅಂದ್ರೆ ಪಿಲ್ಲರ್ ರಾಡ್ಸ್ ಅನ್ನ ಪಿಲ್ಲರ್ ವೈರ್ಸ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ ಯೂಸ್ ಮಾಡಬೇಕು. ಆ ರೀತಿ ಒಳ್ಳೆ ಪಿಲ್ಲರ್ ಮೆಟೀರಿಯಲ್ ಅನ್ನ ನಾವು ಬಳಸಿದ್ರೆ ನಾವು ಮಾಡ್ತಕ್ಕಂಥ ವೆಲ್ಡಿಂಗ್ ಪ್ರೋಸೆಸ್ ಏನಿರುತ್ತೆ ಅದು ಕೂಡ ಒಳ್ಳೆ ಗುಣಮಟ್ಟದ್ದು ಆಗಿರುತ್ತೆ. ಇನ್ ಕೇಸ್ ನೀವೇನಾದ್ರು ಪೂರ್ ಕ್ವಾಲಿಟಿ ತುಂಬಾ ಚೀಪ್ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಆ ಥರದ್ದೇನಾದ್ರೂ ನಾವೇನಾದ್ರೂ ಯೂಸ್ ಮಾಡಿದ್ರೆ ವೆಲ್ಡಿಂಗ್ ನಲ್ಲಿ ಏನಾಗುತ್ತೆ ಪೂರ್ ಕ್ವಾಲಿಟಿ ವೆಲ್ಡ್ ಅಂತ ಕರಿತೀವಿ. ಅನ್ಸೂಟಬಲ್ ರಾಡ್ಸ್ ಲೀಡ್ ಟು ವೆಲ್ಡ್ ಜಾಯಿಂಟ್ಸ್ ಆಫ್ ಅನ್ಅಕ್ಸೆಪ್ಟಬಲ್ ಕ್ವಾಲಿಟಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ಒಂದು ಪೂರ್ ಕ್ವಾಲಿಟಿ ಅಥವಾ ಕಡಿಮೆ ಕಾಸ್ದು ಚೀಪ್ ರೇಟಲ್ಲಿ ಇದೆ ನೀವೇನಾದ್ರು ಬಳಸ್ಬಿಟ್ರೆ ಆ ಒಂದು ವೆಲ್ಡಿಂಗ್ ಪ್ರೊಸೆಸ್ ಚೆನ್ನಾಗೆ ಇರಲ್ಲ, ಜಾಯಿಂಟ್ ಚೆನ್ನಾಗಿ ಆಗಿರಲ್ಲ, ಸ್ಟ್ರಾಂಗ್ ಚೆನ್ನಾಗೆ ಆಗಿರಲ್ಲ. ಹಾಗಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ನಿಮಗೆ ಕಿವಿ ಮಾತು ಅಂದ್ರೆ ಡೋಂಟ್ ಪರ್ಚೇಸ್ ವೆಲ್ಡಿಂಗ್ ರಾಡ್ಸ್ ವಿಚ್ ಆರ್ ಚೀಪ್ ಅಂಡ್ ಸಬ್ ಸ್ಟ್ಯಾಂಡರ್ಡ್. ನೋಡಿ ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಚೀಪ್ ರೈಟು ಅದು ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ ಅಂತ ವೆಲ್ಡಿಂಗ್ ರಾಡ್ಸ್ ಅನ್ನ ನೀವು ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಬಳಸಬಾರ್ದು. ಗೊತ್ತಾಯ್ತಲ್ಲ? ಸೊ ಮುಂದಿನ ಸ್ಲೈಡ್ಗೆ ಹೋಗೋಣ. ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಗುಡ್ ಕ್ವಾಲಿಟಿ ವೆಲ್ಡಿಂಗ್ ರಾಡ್? ಏನೇನು ಅಡ್ವಾಂಟೇಜಸ್ ಇದೆ, ನಮಗೆ ಅನುಕೂಲಗಳು ಇದೆ ಒಳ್ಳೆ ಪಿಲ್ಲರ್ ರಾಡ್ಸ್ ಅನ್ನ ಬಳಸೋದ್ರಿಂದ, ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸೋದ್ರಿಂದ. ಮೊದಲನೇ ಒಂದು ಅದ್ಭುತವಾದ ಅನುಕೂಲ ಏನಂದ್ರೆ ಮಕ್ಕಳೇ ರೆಡ್ಯೂಸ್ ಆಕ್ಸಿಡೇಷನ್ ಅಂತ ಕರಿತೀವಿ. ಅಂದ್ರೆ ಆಕ್ಸಿಜನ್ ಇಂದ ಆಗ್ತಕ್ಕಂಥ ಎಫೆಕ್ಟ್ ಏನಿದೆ, ಅನಾನುಕೂಲಗಳು ಏನಿದೆ ಅದನ್ನ. ಸೊ ಆಕ್ಸಿಜನ್ ಇಂದ ಏನಾಗುತ್ತೆ ಆಕ್ಸಿಡೇಷನ್ ಪ್ರೋಸೆಸ್ ಆಗೋಗುತ್ತೆ ವೆಲ್ಡ್ ಮೆಟಲ್ ಮೇಲೆ, ಅದರಿಂದ ಪೂರ್ ಕ್ವಾಲಿಟಿ ವೆಲ್ಡ್ ಆಗೋಗುತ್ತೆ, ವೀಕ್ ವೆಲ್ಡ್ ಆಗೋಗುತ್ತೆ. ಸೊ ಅದರಿಂದ ನಾವು ಹೊರ ಬರಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಪಿಲ್ಲರ್ ಮೆಟೀರಿಯಲ್ಸ್ ನಾವೇನ್ ಮಾಡಬೇಕು ಬಳಸಬೇಕಾಗುತ್ತೆ. ಮೊದಲನೇ ಅಡ್ವಾಂಟೇಜಸ್ ನಮಗೆ ರೆಡ್ಯೂಸ್ ಆಕ್ಸಿಜನ್ ಇದು ಆಕ್ಸಿಡೇಷನ್ಸ್. ಏನು ರೆಡ್ಯೂಸ್ ಆಕ್ಸಿಡೇಷನ್ಸ್ ಅಂದ್ರೆ ಆಕ್ಸಿಜನ್ ಇಂದ ಆಗ್ತಕ್ಕಂಥ ಎಫೆಕ್ಟ್ ಇಂದ ಆಕ್ಸಿಡೇಷನ್ಸ್ ಆಗುತ್ತೆ. ಆಕ್ಸಿಡೇಷನ್ಸ್ ನಾವೇನ್ ಮಾಡಬಹುದು ರೆಡ್ಯೂಸ್ ಮಾಡಬಹುದು. ಒಳ್ಳೆ ಗುಣಮಟ್ಟದ ಪಿಲ್ಲರ್ ರಾಡ್ಸ್ ನಾವು ಬಳಸಬಹುದು. ಅಂಡ್ ಆಲ್ಸೋ ಕಂಟ್ರೋಲ್ ದ ಮೆಕಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಡಿಪಾಸಿಟೆಡ್ ಮೆಟಲ್. ನೋಡಿ ಮೆಕಾನಿಕಲ್ ಪ್ರಾಪರ್ಟೀಸ್ ಏನಿದೆ, ಡಕ್ಟಿಲಿಟಿ, ಮ್ಯಾಲಿಯಬಿಲಿಟಿ, ಟಫ್ನೆಸ್, ಹಾರ್ಡ್ನೆಸ್, ಬ್ರಿಟಲ್ನೆಸ್, ಟೆನಾಸಿಟಿ ಎಲ್ಲ ಮೆಕಾನಿಕಲ್ ಪ್ರಾಪರ್ಟೀಸ್ ಅಂತ ನಾನು ನಿಮಗೆ ತಿಳಿಸಿದೆ. ಈ ಕೆಲವು ಮೆಕಾನಿಕಲ್ ಪ್ರಾಪರ್ಟೀಸ್ ಲೈಕ್ ಹಾರ್ಡ್ನೆಸ್ ಇಂಪಾರ್ಟೆಂಟ್, ಟಫ್ನೆಸ್ ಇಂಪಾರ್ಟೆಂಟ್, ಕೆಲವು ಸಂದರ್ಭದಲ್ಲಿ ಬೇರೆ ಮೆಕಾನಿಕಲ್ ಪ್ರಾಪರ್ಟೀಸು ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಹಾರ್ಡ್ನೆಸ್ ಇವುಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಒಳ್ಳೆ ಗುಣಮಟ್ಟದ ಪಿಲ್ಲರ್ ರಾಡ್ಸ್ ಅನ್ನ ನೀವು ಬಳಸಿದ್ರೆ ಈ ಮೆಕಾನಿಕಲ್ ಪ್ರಾಪರ್ಟೀಸ್ ಹಾಳಾಗೋದನ್ನ ತಪ್ಪಿಸಬಹುದು, ಕಂಟ್ರೋಲ್ ಅನ್ನ ನಾವು ಮಾಡಬಹುದು. ಹಾಗಾಗಿ ಯೂಸ್ ಬೆಸ್ಟ್ ಕ್ವಾಲಿಟಿ ಪಿಲ್ಲರ್ ರಾಡ್ಸ್. ಮೇಕ್ ಅಪ್ ದ ಲಾಸಸ್ ಆಫ್ ಸರ್ಟೈನ್ ಎಲಿಮೆಂಟ್ಸ್ ಇನ್ ದ ವೆಲ್ಡ್ ಮೆಟಲ್ ಕಾಸ್ಡ್ ಬೈ ಹೀಟ್. ನೋಡಿ ಯಾವುದೇ ಒಂದು ಲೋಹ ನಾವು ಮೆಲ್ಟ್ ಮಾಡಿದಾಗ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಇನ್ ವೆಲ್ಡಿಂಗ್, ಫ್ಯೂಷನ್ ವೆಲ್ಡಿಂಗ್, ನಾವೇನ್ ಮಾಡ್ತೀವಿ ಮೋಲ್ಟಾನ್ ಸ್ಟೇಜ್ ಅಂದ್ರೆ ಲಿಕ್ವಿಡ್ ಸ್ಟೇಟ್ಗೆ ಮೆಟಲ್ ಅನ್ನ ಮೆಲ್ಟ್ ಮಾಡಿ ವೆಲ್ಡ್ ಮಾಡ್ತಕ್ಕಂಥದ್ದು ಫ್ಯೂಷನ್ ವೆಲ್ಡಿಂಗ್ ನಲ್ಲಿ. ಯಾವಾಗ ಹೀಟ್ ಆಯ್ತೋ ಮೆಟಲ್, ಅವಾಗ ಏನಾಗುತ್ತೆ ಸರ್ಟನ್ ಎಲಿಮೆಂಟ್ಸ್ ಏನೋ ನಮಗೆ ಬೇಕಾಗಿರ್ತಕ್ಕಂಥ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಕೆಲವು ಕಾರ್ಬನ್ ಕಂಟೆಂಟ್ ಇರ್ಬೋದು, ಅಥವಾ ಬೇಗ ಇನ್ನಿತರ ಇಂಪ್ಯೂರಿಟೀಸ್ಗಳು ಇರ್ಬೋದು, ಅಗತ್ಯ ಇರತಕ್ಕಂಥವು ಅವು ಕೂಡ ಏನಾಗೋಗುತ್ತೆ ಲಾಸ್ ಆಗೋಗುತ್ತೆ ಯಾವಾಗ ನೀವು ಬ್ಯಾಡ್ ಕ್ವಾಲಿಟಿ ಪಿಲ್ಲರ್ ರಾಡ್ಸ್ ಅನ್ನ ಬಳಸಿದಾಗ. ಅದರಿಂದ ಯೂಸ್ ಗುಡ್ ಕ್ವಾಲಿಟಿ ಪಿಲ್ಲರ್ ರಾಡ್ಸ್. ಇನ್ನು ಪಿಲ್ಲರ್ ರಾಡ್ಸ್ ಯಾವ ತರ ಟೈಪ್ಸ್ ಇದೆ ಈಗ ನೋಡ್ಕೊಂಡು ಡಿಫರೆಂಟ್ ಟೈಪ್ಸ್ ಆಫ್ ವೆಲ್ಡಿಂಗ್ ರಾಡ್ಸ್ ಆರ್ ಯೂಸ್ಡ್ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ವೆಲ್ಡಿಂಗ್. ಬೇರೆ 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 ಪಿಲ್ಲರ್ ರಾಡ್ಸ್ ಅನ್ನ ಯಾವ ರೀತಿಯಾದಂಥ ವೆಲ್ಡಿಂಗ್ ಅನ್ನ ಮಾಡ್ತಾ ಇದ್ದೀವಿ ಅನ್ನೋದರ ಆಧಾರದ ಮೇಲೆ ನಾವು ಬಳಸ್ತೀವಿ. ಅದು ಫ್ಯೂಷನ್ ವೆಲ್ಡಿಂಗಾ, ನಾನ್ ಫ್ಯೂಷನ್ ವೆಲ್ಡಿಂಗಾ, ಲೈಕ್ ದಟ್. ಫ್ಯೂಷನ್ ಅಂಡ್ ನಾನ್ ಫ್ಯೂಷನ್ ಗೊತ್ತಾ ನಿಮಗೆ?
ಫ್ಯೂಷನ್ ಅಂಡ್ ನಾನ್ ಫ್ಯೂಷನ್. ಫ್ಯೂಷನ್ ಅಂದ್ರೆ ಪೂರ್ತಿ ಬೇಸ್ ಮೆಟಲ್ಲು ಪಿಲ್ಲರ್ ಮೆಟಲ್ಲು ಎರಡನ್ನು ಮೆಲ್ಟ್ ಸ್ಟೇಜ್ ಮಾಡಿ ಮೆಲ್ಟ್ ಮಾಡಿ ನಂತರ ಏನಾಗುತ್ತೆ ವೆಲ್ಡ್ ಆಗುತ್ತೆ, ಹೋಮೋಜೂನಿಯಸ್ ಬಾಂಡ್ ಕ್ರಿಯೇಟ್ ಆಗಿ ವೆಲ್ಡ್ ಆಗುತ್ತೆ. ನಾನ್ ಫ್ಯೂಷನ್ ಮೆಟೀರಿಯಲ್ ಅಲ್ಲಿ ಬೇಸ್ ಮೆಟಲ್ ಅನ್ನ ನಾವೇನು ಉದಾಹರಣೆಗೆ ಸಾಲ್ಡ್ರಿಂಗ್ ಬ್ರೇಜಿಂಗ್ ಬೇಸ್ ಮೆಟಲ್ ನ ಜಸ್ಟ್ ಈಟ್ ಮಾಡ್ತೀವಿ, ಅದನ್ನ ಕರಗಿಸಲ್ಲ. ಓನ್ಲಿ ಪಿಲ್ಲರ್ ಮೆಟಲ್ ಮಾತ್ರ ಏನಾಗುತ್ತೆ ಅಲ್ಲಿ ಮೆಲ್ಟ್ ಆಗಿ ಇಟ್ಕೊಳ್ಳುತ್ತೆ, ಎರಡೂ ಪಾರ್ಟ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಅದು ನಾನ್ ಫ್ಯೂಷನ್ ವೆಲ್ಡಿಂಗ್. ಸೊ ಇದರ ಆಧಾರದ ಮೇಲೆ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ವೆಲ್ಡಿಂಗ್ ಲೈಕ್ ಫ್ಯೂಷನ್ ಆರ್ ಎ ನಾನ್ ಫ್ಯೂಷನ್, different types of welding rods, that means pillar rods, are selected. ಸೊ ಯಾವ್ಯಾವ ಟೈಪ್ ಇದೆ ಅದಕ್ಕೆ ಟೇಬಲ್ ನಲ್ಲಿ ನೋಡ್ತಾ ಹೋಗ್ಬೋದು. ಈಗ ಮೊದಲನೇದು ಕಾಲಮ್ನಲ್ಲಿ ಮೆಟಲ್ಸ್ ಇದೆ, ಈ ಕಡೆ ಬಲ್ಲಗಡೆ ನಿಮಗೆ ಪಿಲ್ಲರ್ ರಾಡ್ಸ್ ಕಾಣಿಸ್ತಾರೆ. ಫಸ್ಟ್ ಬರೋಣ, ಮೈಲ್ಡ್ ಸ್ಟೀಲ್ ಅಂಡ್ ರಾಟ್ ಐರನ್ ಅಂತ ಇದೆ. ಇದು ಮೆಟಲ್. ಈಗ ಮೈಲ್ಡ್ ಸ್ಟೀಲೋ ಅಥವಾ ರಾಟ್ ಐರನ್ ನೀವು ಗ್ಯಾಸ್ ವೆಲ್ಡಿಂಗ್ ಪ್ರೊಸೆಸ್ ಮಾಡಿ ಏನ್ ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸ್ತೀರಿ? ಸೊ ಇಲ್ಲಿ CCMS ಅಂತ ಕರಿತೀವಿ ಮಕ್ಕಳೇ. ಇದು ಎಕ್ಸ್ಪಾನ್ಷನ್ ಇಂಪಾರ್ಟೆಂಟ್. ಸಿ ಅಂದ್ರೆ ಕಾಪರ್, ಇನ್ನೊಂದು ಸಿ ಅಂದ್ರೆ ಕೋಟೆಡ್, ಎಂ ಅಂದ್ರೆ ಮೈಲ್ಡ್ ಸ್ಟೀಲ್, ಅಂದ್ರೆ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ರಾಡ್. ಅದು ಯಾವುದೋ CCMS ರಾಡ್, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ರಾಡ್. ಮೈಲ್ಡ್ ಸ್ಟೀಲೇ, ಈಗ ನಾನು ಹಿಂದೆ ಚಿತ್ರದಲ್ಲಿ ತೋರಿಸಿದ್ನಲ್ಲ, ಮೇಲ್ಗಡೆ ಏನಾಗಿದೆ ಅದು ಕಾಪರ್ ಕೋಟಿಂಗ್ ಆಗಿದೆ. ಅರ್ಥ ಆಯ್ತಲ್ಲ? ಇನ್ನು ಎರಡನೇದಕ್ಕೆ ಬರೋಣ, ಐ ಕಾರ್ಬನ್ ಸ್ಟೀಲು ಮತ್ತೆ ಅಲ್ಲಾಯ್ ಸ್ಟೀಲ್, HCS ಮತ್ತೆ ಅಲ್ಲಾಯ್ ಸ್ಟೀಲ್. ಇಲ್ಲಿ ಐ ಕಾರ್ಬನ್ ಸ್ಟೀಲ್ ಪಿಲ್ಲರ್ ರಾಡೇ ಸಿಗುತ್ತೆ, ಅಥವಾ ಸಿಲಿಕಾನ್ ಮ್ಯಾಂಗನೀಸ್ ಸ್ಟೀಲ್ ಅಂತ ಸಿಗುತ್ತೆ, ಅಥವಾ ವಿಯರ್ ರೆಸಿಸ್ಟಿಂಗ್ ಅಲ್ಲಾಯ್ ಸ್ಟೀಲ್ ಸಿಗುತ್ತೆ, ಅಥವಾ 3.5% ನಿಕ್ಕಲ್ ಸ್ಟೀಲ್ ಸಿಗುತ್ತೆ. ಇವು ನಾಲ್ಕನ್ನು ಕೂಡ ನಾವು ಯಾವುದಕ್ಕೆ ಯೂಸ್ ಮಾಡ್ಬೋದು? ಏನು ವೆಲ್ಡ್ ಮಾಡಲಿಕ್ಕೆ? ಅಲ್ಲಾಯ್ ಸ್ಟೀಲು ಅಥವಾ ಐ ಕಾರ್ಬನ್ ಸ್ಟೀಲ್. ಪರೀಕ್ಷೆಯಲ್ಲಿ ಕೇಳಿದಾಗಲೂ ಅಷ್ಟೇ, ನಿಮ್ಗೆ ಯಾವುದು ಕರೆಕ್ಟಾಗಿ, ಉದಾಹರಣೆಗೆ ಮೈಲ್ಡ್ ಸ್ಟೀಲ್ ಯಾವ ಪಿಲ್ಲರ್ ರಾಡ್ ಅನ್ನು ಬಳಸ್ತಾರೆ ಅಂತ ಕೇಳ್ಬಿಟ್ರೆ ದಟ್ ಈಸ್ CCMS ರಾಡ್ ಅಂತ ನೀವು ಹೇಳ್ಬೇಕಾಗುತ್ತೆ. ಮತ್ತೊಂದು ಸ್ಟೈನ್ಲೆಸ್ ಸ್ಟೀಲ್ ಅಂತ ಇದೆ. ನಿಮಗೆ ಗೊತ್ತು ಸ್ಟೈನ್ಲೆಸ್ ಸ್ಟೀಲು ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಕುಕಿಂಗ್ ಯುಟೆನ್ಸಿಲ್ಸ್ ನಲ್ಲಿ, ನಾವು ಡೈರಿ ಇಕ್ವಿಪ್ಮೆಂಟ್ಸ್ ನಲ್ಲಿ, ಕೆಮಿಕಲ್ ಪ್ಲಾಂಟ್ಸ್ ನಲ್ಲಿ, ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನಲ್ಲಿ ಯಥೇಚ್ಛವಾಗಿ ನಾವು ಈ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ನಾವು ಬಳಸ್ತೀವಲ್ಲ. ಈ ಸ್ಟೈನ್ಲೆಸ್ ಸ್ಟೀಲ್ ನ ವೆಲ್ಡ್ ಮಾಡಬೇಕಾದ್ರೆ ಈಗೆಲ್ಲ ರೈಲಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ, ನೀವು ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ನೀವು ಜಾಯ್ನಿಂಗ್ ಮಾಡಬೇಕಾದ್ರೆ, ಬೆಸುಗೆ ಹಾಕ್ಬೇಕಾದ್ರೆ, ವೆಲ್ಡ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಿಲ್ಲರ್ ರಾಡ್ಸ್ ಯಾವ್ದಪ್ಪ ಅಂದ್ರೆ ಕೊಲಂಬಿಯಂ ಸ್ಟೈನ್ಲೆಸ್ ಸ್ಟೀಲ್ ಅಂತ ಇದೆ. ನೆನಪು ಇಟ್ಕೊಳ್ಳಿ, ಕೊಲಂಬಿಯಂ ಸ್ಟೈನ್ಲೆಸ್ ಸ್ಟೀಲ್. ಕ್ಯಾಸ್ಟ್ ಐರನ್ ಬರೋಣ ನೆಕ್ಸ್ಟ್. ಈ ಕ್ಯಾಸ್ಟ್ ಐರನ್ ನೀವು ಗ್ಯಾಸ್ ವೆಲ್ಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ಸೂಪರ್ ಸಿಲಿಕಾನ್ ಕ್ಯಾಸ್ಟ್ ಐರನ್ ಅಂತ ಇದೆ, ಅಥವಾ ಫೆರೋಟೆಕ್ಟಿಕ್ ಕ್ಯಾಸ್ಟ್ ಐರನ್ ಅಂತ ಇದೆ, ಅಥವಾ ನಿಕೋಟೆಕ್ಟಿಕ್ ಕ್ಯಾಸ್ಟ್ ಐರನ್ ಪಿಲ್ಲರ್ ರಾಡ್ಸ್ ಅಂತ ಸಿಗುತ್ತೆ. ಈ ಮೂರು ಪಿಲ್ಲರ್ ರಾಡ್ಸ್ ಗಳನ್ನ ಬಳಸ್ಕೊಂಡು ನೀವು ಕ್ಯಾಸ್ಟ್ ಐರನ್ ಅನ್ನ ವೆಲ್ಡಿಂಗ್ ಅನ್ನ ಮಾಡಬಹುದು, ಬೆಸುಗೆಯನ್ನು ನೀವು. ಈಗ ನಾನ್ ಪೆರಸ್ ಮೆಟಲ್ ಅಂದ್ರೆ ಕಾಪರು, ತಾಮ್ರ, ಅಥವಾ ಅದರ ಅಲ್ಲಾಯ್ಗಳಾದಂತ ಬ್ರಾಸು, ಕಂಚು ಮತ್ತೆ ಹಿತ್ತಾಳೆ ಏನಿದೆ, ಇವುಗಳನ್ನ ನಾವು ವೆಲ್ಡ್ ಮಾಡಬೇಕಾದ್ರೆ ಪಿಲ್ಲರ್ ಮೆಟೀರಿಯಲ್ಸ್ ಬೇಕು. ಅದಕ್ಕೆ ಯಾವ ಪಿಲ್ಲರ್ ಮೆಟೀರಿಯಲ್ಸ್ ಸೂಟ್ ಆಗುತ್ತೆ? ಇದು ನೋಡಿ, ಪಕ್ಕದ ಕಾಲದಲ್ಲಿ ಕೊಟ್ಟಿದ್ದೀನಿ ನಾನು. ಕಾಪರ್ ಸಿಲ್ವರ್ ಅಲ್ಲಾಯ್ಸ್ ಅನ್ನ ಯೂಸ್ ಮಾಡಬಹುದು, ಸಿಲಿಕಾನ್ ಬ್ರಾಸ್ ಅನ್ನ ಯೂಸ್ ಮಾಡಬಹುದು, ಸಿಲಿಕಾನ್ ಬ್ರಾಂಜ್ ಅನ್ನ ಯೂಸ್ ಮಾಡಬಹುದು, ನಿಕ್ಕಲ್ ಬ್ರಾಂಜ್ ಅನ್ನ ಯೂಸ್ ಮಾಡಬಹುದು, ಮ್ಯಾಂಗನೀಸ್ ಬ್ರಾಂಜ್ ಅನ್ನ ಯೂಸ್ ಮಾಡಬಹುದು. ಈ ರಾಡ್ಗಳನ್ನ ಯೂಸ್ ಮಾಡಿ, ಈ ಒಂದು ರಾಡ್ ಮೀನ್ಸ್ ಪಿಲ್ಲರ್ ರಾಡ್, either is in the form of rod or stick or whatever white, ಅದನ್ನು ಬಳಸಿಕೊಂಡು ನಾವು ಈ ಕಾಪರ್ ಅಂಡ್ ಇಟ್ಸ್ ಅಲ್ಲಾಯನ್ನ ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡಬಹುದು. ಮತ್ತೊಂದು ಅಲ್ಯೂಮಿನಿಯಂ, ಇದು ಒಂದು ನಾನ್ ಫೆರಸ್ ಮೆಟಲ್ ಅಥವಾ ಅಲ್ಯೂಮಿನಿಯಂ ಅಲ್ಲಾಯ್ ಅನ್ನು ನಾವು ವೆಲ್ಡಿಂಗ್ ಅನ್ನು ಮಾಡಬೇಕಾದ್ರೆ ಯಾವ ಒಂದು ಪಿಲ್ಲರ್ ರಾಡ್ ಬೇಕು, ಪಿಲ್ಲರ್ ಮೆಟೀರಿಯಲ್ಸ್ ಬೇಕೋ, ಪ್ಯೂರ್ ಅಲ್ಯೂಮಿನಿಯಂನೇ ಯೂಸ್ ಮಾಡಬಹುದು, ಅಥವಾ 5% ಸಿಲಿಕಾನ್ ಅಲ್ಯೂಮಿನಿಯಂ ಅಲ್ಲಾಯ್ ಬಳಸಬಹುದು, ಅಥವಾ 10 to 13% ಸಿಲಿಕಾನ್ ಅಲ್ಯೂಮಿನಿಯಂ ಅಲ್ಲಾಯ್ ಅನ್ನು ಕೂಡ ನಾವು. ನಾನು ಏನ್ ತೋರಿಸ್ತಾ ಇಲ್ಲಿ, ಮೈಲ್ಡ್ ಸ್ಟೀಲು, ಐ ಕಾರ್ಬನ್ ಸ್ಟೀಲು, ಅಲ್ಲಾಯ್ ಸ್ಟೀಲು, ಸ್ಟೈನ್ಲೆಸ್ ಸ್ಟೀಲು,
ಕ್ಯಾಸ್ಟ್ ಐರನ್, ಕಾಪರ್ ಅಲಾಯು, ಕಾಪರ್ ಅಂಡ್ ಇಟ್ಸ್ ಅಲಾಯ್ಸು, ಅಲ್ಯೂಮಿನಿಯಂ ಅಂಡ್ ಇಟ್ಸ್ ಅಲಾಯ್ಸ್ಗೆ ಗ್ಯಾಸ್ ವೆಲ್ಡಿಂಗ್ ಅನ್ನ ಮಾಡಬೇಕಾದ್ರೆ ಯಾವ್ಯಾವ ಪಿಲ್ಲರ್ ಮೆಟೀರಿಯಲ್ ಅನ್ನ ಬಳಸ್ತಾರೆ ಅನ್ನೋದನ್ನ ನಾನೀಗ ನಿಮಗೆ ಇದು ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡುವಾಗಲೂ ಕೂಡ ನಿಮ್ಗೆ ಇದೆಲ್ಲ ತೋರಿಸ್ತೀನಿ, ಯಾವ್ಯಾವ ಪಿಲ್ಲರ್ ರಾಡ್ ಯಾವ್ಯಾವ ರೀತಿ ಇರುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ಮತ್ತೆ ನೀವು ಸೆಲೆಕ್ಷನ್ ಮಾಡ್ಕೊಳ್ಳುವಾಗಲೂ ಕೂಡ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ನೀವೇನ್ ಮಾಡ್ತೀರಿ, ಪಿಲ್ಲರ್ ರಾಡ್ಸ್ ಅನ್ನ ಮೆಟಲ್ ಸೆಲೆಕ್ಷನ್ ಮಾಡ್ಕೋತೀರಿ. ಅವಾಗ ನೀವು ಒಂದು ಸ್ಟ್ರಾಂಗ್ ಅಂಡ್ ಸೌಂಡ್ ವೆಲ್ಡಿಂಗ್ ಆಗಬೇಕಾದ್ರೆ ಸೊ ಒಳ್ಳೆ ಗುಡ್ ಕ್ವಾಲಿಟಿ ಪಿಲ್ಲರ್ ರಾಡ್ಸ್ ಮತ್ತೆ ಆ ಮೆಟಲ್ಗೆ ಯಾವ ಪಿಲ್ಲರ್ ರಾಡ್ ಸ್ಟ್ಯಾಂಡರ್ಡ್ ಇದೆ ಅದೇ ಪಿಲ್ಲರ್ ರಾಡ್ಸ್ ಅನ್ನ ನಾವು ಬಳಸ್ತೀವಿ. ಇದು ಇಂಪಾರ್ಟೆಂಟ್. ಇನ್ನು ಈ ಪಿಲ್ಲರ್ ರಾಡ್ಸ್ ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ವೈರ್, ಸ್ಟಿಕ್ಕರ್, ರಾಡ್ ಅಂತ ಹೇಳಿದೆ. ಸಾಮಾನ್ಯವಾಗಿ ಸೈಜಸ್ ಅಂತ ನಾವು ಕರಿತೀವಿ. ಸೊ ಸೈಜ್ ಆಫ್ ದ ಪಿಲ್ಲರ್ ರಾಡ್ ಈಸ್ ಇಟ್ಸ್ ಡಯಾಮೀಟರ್. ಅದರ ಡಯಾಮೀಟರ್ ಮೇಲೆ ಹೇಳ್ತೀವಿ. ಉದಾಹರಣೆಗೆ 1.6, 3.15 mm, 5 mm, 6.30 mm, 6.3 mm, like 1.6 mm, 3.15 mm, 5 mm, 6.3 mm, like that. The size of the pillar rod stated by its diameter. ಇನ್ನು ಸೆಲೆಕ್ಷನ್ ಹೇಗೆ, ಪಿಲ್ಲರ್ ರಾಡ್ ಅನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಳೋದು? ಸೊ ಡಿಪೆಂಡಿಂಗ್ ಆನ್, ಈಗಾಗಲೇ ನೋಡಿದ್ವಿ ನಾವು ಚಾರ್ಟ್ ನಲ್ಲಿ. ಸೊ ಪಿಲ್ಲರ್ ರಾಡ್ ಕ್ಯಾನ್ ಬಿ ಸೆಲೆಕ್ಟೆಡ್ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಮೆಟಲ್ ಟು ಬಿ ವೆಲ್ಡೆಡ್. ಯಾವ ಮೆಟಲ್ ಅನ್ನ ನೀವು ವೆಲ್ಡ್ ಮಾಡ್ತೀರೋ ಅದರ ಆಧಾರದ ಮೇಲೆ ನಾವು ಏನನ್ನ ಮಾಡ್ತೀವಿ ಮಕ್ಕಳೇ, ಪಿಲ್ಲರ್ ರಾಡ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ಹೌದಲ್ವಾ? ಪಿಲ್ಲರ್ ರಾಡ್ಸ್ ಅನ್ನು ಸೆಲೆಕ್ಟ್. ಎರಡನೇ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಸೊ ಥಿಕ್ನೆಸ್ ಆಫ್ ದ ಜಾಬ್ ಅಂದ್ರೆ ನೀವು ಯಾವ ಮೆಟಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅದ್ರದ್ದು ಥಿಕ್ನೆಸ್ ಇರುತ್ತಲ್ಲ, ಎಷ್ಟು ದಪ್ಪ ಇದೆ ಅಂತ ಹೇಳಿ, ಮತ್ತೆ ಎಡ್ಜ್ ಪ್ರಿಪ್ರೇಷನ್ಸ್ ಮಾಡಿರ್ತೀವಲ್ಲ ಅದರ ಆಧಾರದ ಮೇಲೂ ಕೂಡ ನಾವೇನ್ ಮಾಡ್ತೀವಿ, ಪಿಲ್ಲರ್ ರಾಡ್ಸ್ ಅನ್ನ ಆಯ್ಕೆಯನ್ನು ಮಾಡ್ಕೊಳ್ತೀವಿ, ಸೆಲೆಕ್ಷನ್ ಅನ್ನು ಮಾಡ್ಕೊಳ್ತೀವಿ. ಒಂದು ಮೆಟಲ್ ಆಯ್ತು, ಇನ್ನೊಂದು ಥಿಕ್ನೆಸ್ ಆಫ್ ದಿ ಜಾಬ್ ಅಂಡ್ ಎಡ್ಜ್ ಪ್ರಿಪ್ರೇಷನ್ಸ್. ಮೂರನೇ ಪಾಯಿಂಟ್ ಯಾವುದರ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ನೇಚರ್ ಆಫ್ ದ ಜಾಯಿಂಟ್ ಟು ಬಿ ಮೇಡ್, ದಟ್ ಈಸ್ ಫ್ಯೂಷನ್ ವೆಲ್ಡಿಂಗ್, ಬ್ರೇಜ್ ವೆಲ್ಡಿಂಗ್. ನಾನು ಹೇಳಿದೆ ಫ್ಯೂಷನ್ ವೆಲ್ಡಿಂಗ್ ಅಥವಾ ನಾನ್ ಫ್ಯೂಷನ್ ವೆಲ್ಡಿಂಗ್, ಬ್ರೇಜ್ ವೆಲ್ಡಿಂಗ್, ಅದರ ಆಧಾರದ ಮೇಲೂ ಕೂಡ ನಾವು ಯಾವುದನ್ನ ಸೆಲೆಕ್ಟ್ ಮಾಡ್ತೀವಿ ಮಕ್ಕಳೇ, ಪಿಲ್ಲರ್ ರಾಡ್ಸ್ ಅನ್ನ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಳ್ತೀವಿ. ಜೊತೆಗೆ ಸ್ಟ್ರೆಂತ್ ಎಷ್ಟು ಬೇಕು ನಮಗೆ, ಸ್ಟ್ರೆಂತ್ ರಿಕ್ವೈರ್ಮೆಂಟ್, ಇದರ ಆಧಾರದ ಮೇಲೂ ಕೂಡ ನಾವು ಪಿಲ್ಲರ್ ರಾಡ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಮತ್ತೆ ಮತ್ತೊಂದು ಇಂಪಾರ್ಟೆಂಟ್, ವೆಲ್ಡಿಂಗ್ ಟೆಕ್ನಿಕ್ ಟು ಬಿ ಯೂಸ್ಡ್. ಈಗಾಗಲೇ ನಿಮಗೆ ಹಿಂದಿನ ತರಗತಿಯಲ್ಲಿ ನಾನು ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ವೆಲ್ಡಿಂಗ್ ಟೆಕ್ನಿಕ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಆಫ್ ದ ವೆಲ್ಡಿಂಗ್ ಪ್ರೋಸೆಸ್, ದಿ ಟೆಕ್ನಿಕ್ ಆರ್ ಕ್ಲಾಸಿಫೈಡ್ ಲೆಫ್ಟ್ ವರ್ಡ್, ರೈಟ್ ವರ್ಡ್, ವರ್ಟಿಕಲ್ ಅಂಡ್ ಲಿಂಡೆ ಮೆಥಡ್ ಆಫ್ ವೆಲ್ಡಿಂಗ್ ಅಂತ ನಾನು ಹೇಳಿದೆ. ಅದರ ಆಧಾರದ ಮೇಲೆ, ವೆಲ್ಡಿಂಗ್ ಟೆಕ್ನಿಕ್ ನ ಆಧಾರದ ಮೇಲೂ ಕೂಡ ನಾವು ಪಿಲ್ಲರ್ ರಾಡ್ಸ್ ಅನ್ನ ಸೆಲೆಕ್ಷನ್ ಅನ್ನು ಮಾಡ್ಕೊಳ್ತೀವಿ. ಸೊ ಇನ್ನು ಸೆಲೆಕ್ಷನ್ ಆಫ್ ವೆಲ್ಡಿಂಗ್ ರಾಡ್ಸ್ ಡಿಪೆಂಡಿಂಗ್ ಆನ್ ಥಿಕ್ನೆಸ್, ಹೀಗೆ ಹೇಳಿದೆ ನಾನು, ಎಡ್ಜ್ ಪ್ರಿಪರೇಷನ್, ರೂಟ್ ಗ್ಯಾಪ್, ವೆಲ್ಡ್ ಜಾಯಿಂಟ್ ಅಂಡ್ ಟೈಪ್ ಆಫ್ ವೆಲ್ಡ್, ಫ್ಯೂಷನ್ ಆರ್ ನಾನ್ ಫ್ಯೂಷನ್ ಆರ್ ಟೆಕ್ನಿಕ್, ಸೊ ವಾಟ್ ಎವರ್. ಸೊ ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಮಗೆ ಒಂದು ಟೇಬಲ್ ಅನ್ನು ತೋರಿಸ್ತೀನಿ. ಇದರಲ್ಲಿ ಒಂದರಲ್ಲಿ ಥಿಕ್ನೆಸ್ ಅಂತ ಇದೆ. ಈ ಥಿಕ್ನೆಸ್ ಯಾವುದು, ಮೆಟಲ್ ಥಿಕ್ನೆಸ್. ಇನ್ನೊಂದರಲ್ಲಿ ಎಡ್ಜ್ ಪ್ರಿಪರೇಷನ್ಸ್ ಅಂದ್ರೆ ಜಾಯಿಂಟ್ ಎಡ್ಜ್ ಪ್ರಿಪರೇಷನ್, ಮತ್ತೆ ರೂಟ್ ಗ್ಯಾಪ್ ಎಷ್ಟಿರಬೇಕು, ಮತ್ತೆ ಎಷ್ಟು mm ಪಿಲ್ಲರ್ ರಾಡ್ ಅನ್ನು ಬಳಸಬೇಕು. ದ ಪಿಲ್ಲರ್ ರಾಡ್ ಕೆನ್ ಬಿ ಸ್ಟೇಟೆಡ್ ಅಕಾರ್ಡಿಂಗ್ ಟು ದ ಡಯಾಮೀಟರ್ ಆಫ್ ದಿ ಪಿಲ್ಲರ್ ರಾಡ್. ಇದು ಸೆಲೆಕ್ಷನ್ ಕ್ರೈಟೇರಿಯಾ. ಈಗ ನಾವು ತಿಳ್ಕೊಂಡು ಈಗ ಇಲ್ಲಿ ಒಂದು ಚಾರ್ಟ್ ಅನ್ನ ಟೇಬಲ್ ಅನ್ನ ಇಲ್ಲಿ ಉದಾಹರಣೆಗೆ 1.6 ಬರೋಣ. ಫಾರ್ ಎಕ್ಸಾಂಪಲ್ 1.6 ಎಡ್ಜ್ ಪ್ರಿಪರೇಷನ್ಸ್ ಸ್ಕ್ವೇರ್, ರೂಟ್ ಗ್ಯಾಪ್ ಬಂದು 2.2 ಬಿಡಬೇಕು, ಗ್ಯಾಪ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಡ್ಯಾಪ್ ಪಿಲ್ಲರ್ ರಾಡ್ ಎಷ್ಟು ಉಳಿಸ್ಬೇಕು, 1.6 mm ಯೂಸ್ ಮಾಡಬೇಕು. ಈಗ ಒಂದು 5 mm ಬರೋಣ. ಅದು 80 ಡಿಗ್ರಿ ವಿ ಜಾಯಿಂಟ್ ಅನ್ನು ಮಾಡಿದ್ವಿ, ಐದರ್ ಸಿಂಗಲ್ ವಿ ಆರ್ ಡಬಲ್ ವಿ, ಎನಿ ಟೈಪ್ ಆಫ್ ಜಾಯಿಂಟ್ 80 ಡಿಗ್ರಿ ವಿ ಎಡ್ಜ್ ಪ್ರಿಪರೇಷನ್ ಮಾಡಿದ್ರು. ರೂಟ್ ಗ್ಯಾಪ್ 3.2 mm ಬಿಡಬೇಕು. ಆ ಗ್ಯಾಪ್ ನಲ್ಲಿ ನಾವು ಮೆಟೀರಿಯಲ್ ಫಿಲ್ ಮಾಡಬೇಕಲ್ಲ, ಅದಕ್ಕೆ ಪಿಲ್ಲರ್ ರಾಡ್ ಯಾವ ಸೈಜ್ ತಗೋಬೇಕು, 4 mm ಅನ್ನು ತಗೋಬೇಕು. 4 mm ಥಿಕ್ನೆಸ್ ಪ್ಲೇಟ್ಗೆ
3.2 ಅನ್ನ ತಗೋಬೇಕು. ರೂಟ್ ಗ್ಯಾಪು 3.2. ಎಷ್ಟು ಪ್ರಿಪ್ರೇಷನ್ಸ್ 80 ಡಿಗ್ರಿ ವಿ. ನಾವೇನ್ ಮಾಡ್ತೀವಿ, ಡಯಾ ಆಫ್ ದ ಪಿಲ್ಲರ್ ರಾಡ್ ಅನ್ನ ಸೆಲೆಕ್ಟ್ ಅನ್ನು ನಾವು ಮಾಡ್ಕೊಳ್ತೀವಿ. ಇಷ್ಟು ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ಮುಖ್ಯ ಪಿಲ್ಲರ್ ರಾಡ್ಸ್ ಅಂದ್ರೆ ಏನು, ಪಿಲ್ಲರ್ ರಾಡ್ಸ್ ಅನ್ನ ಬಳಸೋದು ಅಡ್ವಾಂಟೇಜ್, ಗುಡ್ ಕ್ವಾಲಿಟಿ ಪಿಲ್ಲರ್ ರಾಡ್ಸ್ ಅನ್ನು ಬಳಸೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ನಮಗೆ ಅದನ್ನ ನೋಡ್ಕೊಂಡು. ಈಗ ನಾವು ಲೆಟ್ ಅಸ್ ಕಮ್ ಟು ದಿ ಕ್ವಶನ್ ಅಂಡ್ ಆನ್ಸರ್. ಅನ್ಮ್ಯೂಟ್ ಮಾಡ್ಕೊಬಹುದು ನೀವು. ಅನ್ಮ್ಯೂಟ್ ಮಾಡಿಕೊಂಡು ಕ್ವಶನ್ಸ್ ಅನ್ನ ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಈಗ ನೋಡೋಣ ಪ್ರಶ್ನೆಗಳು. ಈಗ ಒಂದು ಪ್ರಶ್ನೆ ಇಲ್ಲಿದೆ, ಹೌ ದ ಸೈಜ್ ಆಫ್ ದ ಪಿಲ್ಲರ್ ರಾಡ್ಸ್ ಆರ್ ಸ್ಪೆಸಿಫೈಡ್. ಪಿಲ್ಲರ್ ರಾಡ್ ಸೈಜ್ ಅನ್ನು ನಾವು ಹೇಗೆ ಸ್ಪೆಸಿಫೈ ಮಾಡೋದು? ಪಿಲ್ಲರ್ ರಾಡ್ ಸೈಜ್ ಅನ್ನ ನಾವು ಯಾಕೆ ಸ್ಪೆಸಿಫೈ ಮಾಡ್ತೀವಿ ಹೇಳಿ, ಯಾರಾದ್ರೂ ಆನ್ಸರು? ಡಯಾಮೀಟರ್ ಆಧಾರದ ಮೇಲೆ ಪಿಲ್ಲರ್ ರಾಡ್ಸ್ ಅನ್ನು ನಾವು ಸ್ಪೆಸಿಫೈ ಅನ್ನ ಮಾಡ್ತೀವಿ ಬೈ ದ ಡಯಾಮೀಟರ್. ಸ್ಟೇಟ್ ದ 2 ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ ಫಾರ್ ಸೆಲೆಕ್ಟಿಂಗ್ ಪಿಲ್ಲರ್ ರಾಡ್ ಅಪಾರ್ಟ್ ಫ್ರಮ್ ದ ಟೈಪ್ ಅಂಡ್ ದ ಥಿಕ್ನೆಸ್ ಆಫ್ ದ ಮೆಟಲ್. ಥಿಕ್ನೆಸ್ ಆಫ್ ದಿ ಮೆಟಲ್ ಮತ್ತೆ ಟೈಪ್ ಆಫ್ ದಿ ಮೆಟಲ್ ಆಧಾರದ ಬಿಟ್ಟು ಬೇರೆ ಇನ್ಯಾವ ಫ್ಯಾಕ್ಟರ್ಸ್ ಆಧಾರದ ಮೇಲೆ ನಾವು ಕನ್ಸಿಡರ್ ಅನ್ನ ಮಾಡ್ತೀವಿ. ಸೊ ಯಾವ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ರಾಘೋ ಇಲ್ಲೇ ಮಾಡ್ತೀವಿ ಜಾಸ್ತಿ ಮಾಡ್ಕೊಳ್ಳೋದು. ಇಲ್ಲ ಚೆಕ್ ಮಾಡೋಣ ಅಂತ. So state the 2 factors to be considered for selecting the pillar rods apart from the type and the thickness of the metal to be welded. ಯಾವ್ದು ಎರಡು ಫ್ಯಾಕ್ಟರ್ಸ್? ನೇಚರ್ ಆಫ್ ಜಾಯಿಂಟ್, ವೆಲ್ಡಿಂಗ್ ಟೆಕ್ನಿಕ್ಸ್. ಅದು ಬಿಟ್ರೆ ಥಿಕ್ನೆಸ್ ಮತ್ತೆ ರಾಡ್ ಸೈಜ್ ಡಯಾಮೀಟರ್ ನೋಡಿ. ಸೆಲೆಕ್ಟ್ ದ ಸೈಜ್ ಆಫ್ ದ ಪಿಲ್ಲರ್ ರಾಡ್ಸ್ ಫಾರ್ ಥಿಕ್ನೆಸ್ ಆಫ್ ದ ಮೆಟಲ್ 1.6 mm ಅಂಡ್ 4 mm. ರಾಡ್ ಸೈಜ್ ಡಯಾಮೀಟರ್ ನ ಸೆಲೆಕ್ಟ್ ಮಾಡಬೇಕು. ಇದಕ್ಕೆ ಹಿಂದೆ ನಾನು ಒಂದು ಚಾರ್ಟ್ ಅನ್ನು ತೋರಿಸ್ತೀನಿ. ಅದರಲ್ಲಿ 1.6 mm ಗೆ ಎಷ್ಟು mm ಡಯಾಮೀಟರ್ ಇರುತ್ತೆ? 1.6 ಇರುತ್ತೆ. 4 mm ಥಿಕ್ನೆಸ್ಗೆ ಎಷ್ಟು mm ಡಯಾಮೀಟರ್ ರಾಡ್ ಅನ್ನ ಯೂಸ್ ಮಾಡಬೇಕು? ಪಿಲ್ಲರ್ ರಾಡ್ ಅನ್ನ 3.2 mm ಅನ್ನ ಯೂಸ್ ಮಾಡಬೇಕು. ಈ ರೀತಿ ಪ್ರಶ್ನೆಗಳ ಜೊತೆಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಗೊತ್ತಿರಬೇಕು. CBT ನಲ್ಲಿ ಮಲ್ಟಿಪಲ್ ಚಾಯ್ಸ್ ಯಾವ ರೀತಿ ಕೇಳ್ತಾನೆ? The welding process in which 2 dissimilar metals are to be joined at their joining ends by pillar rod is. ನೋಡಿ, ಯಾವ ವೆಲ್ಡಿಂಗ್ ಪ್ರೋಸೆಸ್ ನಲ್ಲಿ ಅಂದ್ರೆ 2 ಡಿಸಿಮಿಲರ್ ಮೆಟೀರಿಯಲ್, ಬೇರೆ ಬೇರೆ ಮೆಟೀರಿಯಲ್ ಅನ್ನ ಜಾಯಿನ್ ಮಾಡುವಾಗ ಯಾವ ಪಿಲ್ಲರ್ ರಾಡ್ಸ್ ಅನ್ನ ಬಳಸ್ತೀವಿ? ಜಾಯಿನಿಂಗ್ ಎಂಡ್ಸ್ ಬೈ ಪಿಲ್ಲರ್ ರಾಡ್. ಅದನ್ನ ಫ್ಯೂಷನ್ ವೆಲ್ಡಿಂಗ್ ಅಂತ ಕರಿತೀವ, ನಾನ್ ಫ್ಯೂಷನ್ ವೆಲ್ಡಿಂಗ್ ಅಂತ ಕರಿತೀವ, ಪ್ರೆಷರ್ ವೆಲ್ಡಿಂಗ್ ಅಂತ ಕರಿತೀವ, ಫೋರ್ಸ್ ವೆಲ್ಡಿಂಗ್ ಅಂತ ಕರಿತೀವ. ಇದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ದ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ 2 ಡಿಸಿಮಿಲರ್ ಮೆಟಲ್ಸ್ ಆರ್ ಜಾಯಿಂಡ್. 2 ಡಿಸಿಮಿಲರ್ ಅಂದ್ರೆ ಬೇರೆ ಬೇರೆ ಮೆಟಲ್ ಅನ್ನ ಜಾಯಿನ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಟ್ ದೇರ್ ಜಾಯಿನಿಂಗ್ ಎಂಡ್ಸ್
ಬೈ ಪಿಲ್ಲರ್ ರಾಡ್ ಅನ್ನ ಉಪಯೋಗಿಸ್ಕೊಂಡು ಎರಡು ಬೇರೆ ಬೇರೆ ಡಿಸಿಮಿಲರ್ ಮೆಟೀರಿಯಲ್. ಸೊ ಅದು ಯಾವ ವೆಲ್ಡಿಂಗು? ಸೊ ವಿಚ್ ಈಸ್ ಎಸ್ ದಟ್ ಈಸ್ ನಾನ್ ಫ್ಯೂಷನ್ ವೆಲ್ಡಿಂಗ್. ಇಲ್ಲಿ ಬೇಸ್ ಮೆಟಲ್ ಅನ್ನ ಮೆಲ್ಟ್ ಮಾಡಲ್ಲ, ಬರೀ ಬೇಸ್ ಮೆಟಲ್ ಅನ್ನ ಜಸ್ಟ್ ಹೀಟ್ ಮಾಡ್ತೀವಿ. ಪಿಲ್ಲರ್ ಮೆಟಲ್ ಅನ್ನ ಮೆಲ್ಟ್ ಮಾಡಿ ಅಲ್ಲಿ ಮೆಟಲ್ ಅನ್ನ ಪಿಲ್ಲರ್ ಮೆಟಲ್ ಅನ್ನ ಫಿಲ್ ಮಾಡಿ. ಸೊ ದಟ್ ಈಸ್ ನಾನ್ ಫ್ಯೂಷನ್ ವೆಲ್ಡಿಂಗ್. Which type of pillar rod is used in gas welding of stainless steel? ಹಿಂದೆ ಬತ್ತು ನಾನು ಸ್ಟೈನ್ಲೆಸ್ ಸ್ಟೀಲ್ ಅನ್ನ ವೆಲ್ಡ್ ಮಾಡಲಿಕ್ಕೆ ಯಾವ ಪಿಲ್ಲರ್ ರಾಡ್ ಅನ್ನ ಬಳಸ್ತಾರೆ? ಆನ್ಸರ್ ಉತ್ತರಗಳನ್ನ ನೋಡೋಣ. ಪ್ಯೂರ್ ಅಲ್ಯೂಮಿನಿಯಂ, ಕಾಪರ್ ಸಿಲ್ವರ್ ಅಲಾಯ್, ಕೊಲಂಬಿಯಂ ಸ್ಟೈನ್ಲೆಸ್ ಸ್ಟೀಲ್, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್. ಸೊ ವಿಚ್ ಇಸ್ ಕರೆಕ್ಟ್? ನಾನು ಹೇಳಿದೆ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ನಾವು ವೆಲ್ಡ್ ಮಾಡಲಿಕ್ಕೆ ಕೊಲಂಬಿಯಂ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಬಳಸ್ತೀವಿ. ನೋಡೋಣ ನಿಮ್ಮ ಉತ್ತರ ಸರಿನಾ? ಎಸ್, ಸರಿಯಾದ ಉತ್ತರ ಯಾವುದು? ಕೊಲಂಬಿಯಂ ಸ್ಟೈನ್ಲೆಸ್ ಸ್ಟೀಲ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಚೂಸ್ ದ ಕರೆಕ್ಟ್ ಆನ್ಸರ್. ವಾಟ್ ಟೈಪ್ ಆಫ್ ಪಿಲ್ಲರ್ ರಾಡ್ ಯು ಸೆಲೆಕ್ಟ್ ಫಾರ್ ವೆಲ್ಡಿಂಗ್? ಮೈಲ್ಡ್ ಸ್ಟೀಲ್, MS. ನಾವು ಜನರಲ್ ಆಗಿ ಯಾವುದನ್ನ ಬಳಸ್ತೀವಿ? MS ಬಳಸ್ತೀವಲ್ಲ. ಈ MS ವೆಲ್ಡ್ ಮಾಡಲಿಕ್ಕೆ ಸೂಟಬಲ್ ಆಗಿರತಕ್ಕಂಥ ಪಿಲ್ಲರ್ ಮೆಟೀರಿಯಲ್ ಯಾವುದು? CCMS ಅಂದರೆ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ರಾಡ್, ಸೂಪರ್ ಸಿಲಿಕಾನ್ ಕ್ಯಾಸ್ಟ್ ಐರನ್, ಹೈ ಕಾರ್ಬನ್ ಸ್ಟೀಲ್, ಕೊಲಂಬಿಯಂ ಸ್ಟೀಲ್. ವಿಚ್ ಇಸ್ ಕರೆಕ್ಟ್? CCMS ರಾಡ್. ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ರಾಡ್ ಪಿಲ್ಲರ್ ಮೆಟೀರಿಯಲ್ ಇಸ್ ಯೂಸ್ಡ್ ಫಾರ್ ವಾಟ್? ಮೈಲ್ಡ್ ಸ್ಟೀಲ್ ಅನ್ನ ವೆಲ್ಡ್ ಮಾಡಲಿಕ್ಕೆ, ಗ್ಯಾಸ್ ವೆಲ್ಡಿಂಗ್ ಅನ್ನು ಮಾಡಲಿಕ್ಕೆ. CCMS ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್. ಕರೆಕ್ಟ್ ನೋಡೋಣ. ಎಸ್, ದಟ್ ಇಸ್ ದ ಕರೆಕ್ಟ್ ಆನ್ಸರ್. For what purpose mild steel pillar rods are coated with copper? So ಇಲ್ಲಿ CCMS ಪಿಲ್ಲರ್ ರಾಡ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಈ CCMS ಪಿಲ್ಲರ್ ರಾಡ್ ನಲ್ಲಿ ಕಾಪರ್ ಕೋಟ್ ಮಾಡಿದ್ದಾರೆ. ಅದನ್ನ ಯಾವ ಪರ್ಪಸ್ಗೆ ಕೋಟ್ ಮಾಡಿದ್ದಾರೆ? To avoid rusting and oxidations, to increase the strength of the weld joint, to avoid weld defects, to increase welding speed. So which is correct? The correct one is to avoid rusting and oxidation. ಈ ಆಕ್ಸಿಡೈಸಿಂಗ್ ಎಫೆಕ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ, ರಸ್ಟ್ ಹಿಡಿಯೋದನ್ನ ಕಡಿಮೆ ಮಾಡಲಿಕ್ಕೆ ವೆಲ್ಡಿಂಗ್ ಪ್ರೋಸೆಸ್ ನಲ್ಲಿ ಈ ಪಿಲ್ಲರ್ ರಾಡ್ ಏನಿದೆ CCMS ಪಿಲ್ಲರ್ ರಾಡ್, ಅದಕ್ಕೆ ಕಾಪರ್ ಕೋಟಿಂಗ್ ಅನ್ನು ಮಾಡಿರ್ತಾರೆ. ಹಾಗಾಗಿ ಅದನ್ನ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ರಾಡ್. ದ ಪರ್ಪಸ್ ಇಸ್ ಕೋಟಿಂಗ್ ಇಸ್ ಟು ಅವಾಯ್ಡ್ ರಸ್ಟಿಂಗ್ ಅಂಡ್ ಆಕ್ಸಿಡೈಸಿಂಗ್. ಇಟ್ ಈಸ್ ಒಂದು. So thanks to one and all for hearing us till now. ಎಲ್ಲರಿಗೂ ಧನ್ಯವಾದಗಳು. ಶುಭ